ಹಾಗಾಗಿ ಒಂದು ದೇವರು ಅನ್ನೋಂಥದ್ದೇನು ಕುಲದೇವರಾಗೇ ಇರಬೇಕು. ಇಷ್ಟ ದೇವರು ಅನ್ನೋಂಥದ್ದು ನಾವು ಇಷ್ಟಪಡೋ ಅಂಥ ದೇವರು. ಯಾರು ಬೇಕಾದರೂ ಆಗಿರ್ಬೋದು, ದೇವಿ ಆಗಿರ್ಬೋದು, ಇಲ್ಲ ವಿಷ್ಣು ಆಗಿರ್ಬೋದು, ಕೃಷ್ಣ ಆಗಿರ್ಬೋದು. ಗುರುವೇ ಶರಣಂ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಾಗಿರ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗಾಗಿರ್ಬೋದು, ಎಲ್ಲ ರೀತಿಯ ನಾನಾ ರೀತಿಯ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮಗಿರುವಂತಹ ಎಲ್ಲ ಸಮಸ್ಯೆಗಳು ಸಹ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. 9743554266 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಎಲ್ಲ ರೀತಿಯಲ್ಲೂ ಸಹ ನಿಮಗಿರುವಂತಹ ಸಮಸ್ಯೆಗೆ ಪರಿಹಾರವು ಸಿಗ್ತಾ ಹೋಗುತ್ತೆ. ಇನ್ನು ಗುರುಮಾತ ಬಗ್ಗೆ ಒಂದಷ್ಟು ವಿಶೇಷವಾದಂತಹ ಒಂದಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ಗುರುರಾಯರು ಅಷ್ಟು ಸುಲಭವಾಗಿ ಎಲ್ಲರಿಗೂ ಸಹ ಒಲಿಯಲ್ಲ. ಪ್ರತಿಯೊಬ್ಬರು ಸಹ ದೇವರನ್ನ ಒಲಿಸ್ಕೋಬೇಕು ಅಥವಾ ದೇವರನ್ನ ನೋಡಬೇಕು ಅಂತ ಅಂದರೆ ಏನೆಲ್ಲ ರೀತಿಯಲ್ಲಿ ಕಷ್ಟವನ್ನು ಪಡಬೇಕಾಗತ್ತೆ. ಆದರೆ ಗುರುಮಾತಾ ಅವ್ರಿಗೆ ಒಂದು ವಿಶೇಷವಾದಂತಹ ವರವೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಚಿಕ್ಕ ವಯಸ್ಸಲ್ಲೇ ಗುರುರಾಯರು ಬಂದು ಅವರ ತಲೆ ಮೇಲೆ ಕೈ ಇಟ್ಟು ನಿಮಗೆ ಒಂದು ದೀಕ್ಷೆಯನ್ನು ಕೊಡ್ತೀನಿ, ಅದನ್ನು ಎಲ್ಲರಿಗೂ ಸಹ ತಿಳಿಸ್ಬೇಕು, ಎಲ್ಲರಿಗೂ ಸಹ ಹಂಚಬೇಕು ಅನ್ನುವಂತಹ ಮಾತು ನಿಜಕ್ಕೂ ವಿಶೇಷ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ದೀಕ್ಷೆಯನ್ನು ಪಡ್ಕೊಳ್ಳೋಕ್ಕೆ ಎಲ್ಲರೂ ಸಹ ಸರ್ಕಸ್ ಮಾಡ್ತಾರೆ. ಯಾಕೆಂದರೆ ಯೋಗಗಳಾಗಿರ್ಬೋದು, ಧ್ಯಾನ ಆಗಿರ್ಬೋದು, ಈ ರೀತಿ ವರ್ಷಗಳ ಕಾಲ ನಾವು ಹಿಂದೆ ಇತಿಹಾಸವನ್ನು ನೋಡ್ತಾ ಹೋದರೆ, ಪುರಾಣಗಳಲ್ಲಿ ನೋಡ್ತಾ ಹೋದರೆ, ಯಾವುದಾದ್ರೂ ಒಂದು ದೇವ್ರನ್ನ ಒಲಿಸ್ಕೋಬೇಕು ಅಂತ ಅಂದರೆ ಎಷ್ಟೋ ಸಲಿ ಎಷ್ಟೋ ಅಸುರರಾಗಿರ್ಬೋದು, ರಾಕ್ಷಸರಾಗಿರ್ಬೋದು, ನಾನಾ ರೀತಿಯ ಧ್ಯಾನಗಳನ್ನು ಮಾಡಿ ವರ್ಷ ಧ್ಯಾನಗಳಲ್ಲಿ ಕೂತು ಅದಕ್ಕೆ ದೇವರನ್ನ ಒಲಿಸ್ಕೊಂಡು ಅದಾದ ನಂತರ ಅವರ ವರವನ್ನು ಪಡ್ಕೋತಾರೆ. ಆದರೆ ಇಲ್ಲಿ ದೀಕ್ಷೆ ಬಹಳ ವಿಭಿನ್ನವಾಗಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅಂತಹ ದೀಕ್ಷೆಯಿಂದ ಗುರುರಾಯರಿಂದ ದೀಕ್ಷೆಯನ್ನು ಪಡ್ಕೊಂಡು ಎಲ್ಲರಿಗೂ ಸಹ ಒಳ್ಳೇದು ಮಾಡಬೇಕು, ಯಾರಿಂದ ಯಾವುದೇ ರೀತಿಯ ಪ್ರತಿಫಲವನ್ನು ಬಯಸದೆ ಎಲ್ಲರಿಗೂ ಸಹ ಒಳ್ಳೇದು ಮಾಡಬೇಕು ಅಂತ ಗುರುಮಾತಾ ನಿಮಗೋಸ್ಕರ, ನಿಮ್ಮೆಲ್ಲರ ಸೇವೆಯನ್ನು ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ನಿಮಗೆ ಸಮಸ್ಯೆಗಳಾಗಿರ್ಬೋದು, ಯಾವುದೇ ರೀತಿಯಲ್ಲಾಗಿರ್ಬೋದು, ಶಿಕ್ಷಣ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆದರೆ ಅದು ಆಗ್ತಾ ಇಲ್ಲ, ಎಷ್ಟೇ ಓದಿದ್ರು ಅದು ತಲೆಗೆ ಹೋಗ್ತಾ ಇಲ್ಲ ಅನ್ನುವಂಥವ್ರು ಕರೆ ಮಾಡ್ಬೋದು. ಇನ್ನು ಉದ್ಯೋಗ, ಎಜುಕೇಷನ್ ಮುಗಿಸಿ ಬಹಳ ದಿನಗಳಾಯಿತು, ಆದರೂ ಸಹ ಎಲ್ಲಿ ನೋಡಿದ್ರು ಕೆಲಸ ಸಿಗ್ತಾ ಇಲ್ಲ, ಕೆಲಸ ಹಿಂಗೆ ಕೈಯವರೆಗೂ ಬರುತ್ತೆ ಆದರೆ ಆ ಕೆಲಸ ನಮ್ಮಿಂದ ಮಾಡೋಕ್ಕಾಗ್ತಾ ಇಲ್ಲ, ಈ ರೀತಿ ಎಲ್ಲ ತೊಂದರೆ ಇರುವಂಥವ್ರು, ನಿಮಗಿರುವಂತಹ ತೊಂದರೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಗುರುಮಾತಾ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಗುರುಮಾತಾ ಇನ್ನು ಕುಲದೇವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಏನಪ್ಪಾ ಅಂತ ಅಂದರೆ ಕೇವಲ ಕುಲದೇವರನ್ನ ಮಾತ್ರ ನಾವು ಆರಾಧನೆ ಮಾಡಬೇಕಾ ಅಥವಾ ಬೇರೆ ದೇವರ ಆರಾಧನೆ? ಇವಾಗ ಉದಾಹರಣೆಗೆ ಶಿವ ಎಲ್ಲರಿಗೂ ಮನೆ ದೇವರೇನಲ್ಲ, ಆದರೂ ಸಹ ಮಾದೇಶ್ವರನ ಬೆಟ್ಟಕ್ಕೆ ಎಲ್ಲರೂ ಸಹ ಹೋಗ್ತಾರೆ, ದರ್ಶನವನ್ನ ಪಡ್ಕೋತಾರೆ, ಎಲ್ಲರೂ ಬರ್ತಾರೆ. ಅದೇ ರೀತಿಯಾಗಿ ಕೆಲವೊಬ್ರು ಜಾಸ್ತಿ ಆಂಜನೇಯ ಸ್ವಾಮಿಯನ್ನ ನಂಬ್ತಾರೆ, ಸಾಕಷ್ಟು ಬೇರೆ ಬೇರೆ ರೀತಿಯ ಇವಾಗ ಗುರುರಾಯರ ಆಗಿರ್ಬೋದು, ಇದೇ ರೀತಿ ಎಲ್ಲಾ ದೇವರನ್ನು ಸಹ ಕೆಲವೊಬ್ರು ಮನ್ಸಾರೆ ಇಷ್ಟಪಡ್ತಾರೆ. ಕೇವಲ ಕುಲದೇವರ ಆರಾಧನೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಯಾಕೆ ಪಡ್ಕೊಂಡಿದೆ? ಖಂಡಿತ ನೋಡಿ, ಒಂದೊಂದು ಇವಾಗ ನಾನು ಹುಟ್ಟಿದ್ದೀನಿ ಅಂತ ಅಂದರೆ ನನಗೊಂದು ಡೇಟ್ ಇರುತ್ತೆ, ನನಗೊಂದು ಟೈಮ್ ಇರುತ್ತೆ, ನನಗೊಂದು ಗಳಿಗೆ ಇರುತ್ತೆ, ಒಂದು ದಿನ ಇರುತ್ತೆ, ಒಂದು ಮಂತ್ ಇರುತ್ತೆ, ಒಂದು ಇಯರ್ ಇರುತ್ತೆ, ಒಂದು ವಾರ ಇರುತ್ತೆ ಅಲ್ವೇ, ಒಂದು ಗ್ರಹ ಇರುತ್ತೆ, ಒಂದು ದೇವರಿರುತ್ತೆ, ಈ ರೀತಿ ನಕ್ಷತ್ರ ಇರುತ್ತೆ, ರಾಶಿ ಇರುತ್ತೆ. ಯಾಗಿದೆಲ್ಲ ಎಷ್ಟು ಮುಖ್ಯನೋ ಅದೇ ರೀತಿ ಕುಲದಿಂದ ನಮ್ಮ ಕುಲ ಯಾವಾಗ ಸ್ಟಾರ್ಟ್ ಆಗಿದೆಯೋ ಆ ದಿನದಿಂದ ಪಿತೃದೇವರುಗಳು ಆ ದೇವ್ರನ್ನ ಪೂಜೆ ಮಾಡ್ಕೊಂಡು ಬಂದಿದ್ದಾರೋ ಆ ಕುಲದೇವ್ರನ್ನ ಖಂಡಿತವಾಗಿ ಪೂಜೆ ಮಾಡಲೇಬೇಕು. ಸಪೋಸ್ ಕುಲದೇವರು ನಮಗೆ ಗೊತ್ತಿಲ್ಲ ಅನ್ನೋಂಥವ್ರು ಯಾವ ದೇವ್ರನ್ನ ಬೇಕಾದರೂ ಪೂಜೆ ಮಾಡಬಹುದು, ಆದರೆ ಫಸ್ಟು ಗಣಪತಿನೇ ಪ್ರಾರ್ಥನೆ ಮಾಡಬೇಕು. ಕುಲದೇವರು ಗೊತ್ತಿಲ್ಲ ಅನ್ನೋರು ಗಣೇಶನೇ ಪ್ರಾರ್ಥನೆ ಮಾಡಬೇಕು, ಆಮೇಲೆ ನೀವು ಯಾವ ದೇವ್ರಿಗೆ ಬೇಕಾದರೂ ಹೋಗ್ಬೋದು. ಕುಲದೇವರು ಅಷ್ಟೊಂದು ಯಾಕೆ ಪ್ರಾಮುಖ್ಯತೆ ಅಂತ ಅಂದರೆ ಆ ಕುಲನ ಕಾಪಾಡೋಕ್ಕೆ ಬಂದಿರೋ ಅಂಥ ಭಗವಂತನೇ ಆ ಕುಲದೇವರು. ಆ ಕುಲಕ್ಕೆ ಹೆಸರೇ ಕುಲದೇವರು. ನೋಡಿ, ಆ ಕುಲನ ಕಾಪಾಡ ಅಂಥ ಭಗವಂತನೇ ಕುಲದೇವರಾಗಿರ್ತಾರೆ. ನಮಗೆ ಬಂದಂಥ ಕಷ್ಟ ಆಗಲಿ ನಷ್ಟ ಆಗಲಿ, ಏನೇ ಒಂದು ಲಾಭ ಆಗಿರಲಿ, ಏನೇ ಒಂದು ದೋಷ ಆಗಿರಲಿ, ಎಲ್ಲನೂ ಸರಿಸಮವಾಗಿ ನಮಗೆ ಈಕ್ವಲೈಸ್ ಮಾಡಿಕೊಂಡೇ ಬರ್ತಾನೆ ದಾರಿ ತೋರ್ಕೊಂಡು ಬಂದಿರ್ತಾರೆ. ಹಾಗಾಗಿ ಕುಲದೇವ್ರನ್ನ ಖಂಡಿತವಾಗಿ ಕಡ್ಡಾಯವಾಗಿ
ಕುಲದೇವ್ರನ್ನ ಮರಿಬಾರ್ದು, ವರ್ಷಕ್ಕೊಮ್ಮೆ ಅದು ಹೋಗಿ ಪೂಜೆ ಮಾಡಲೇಬೇಕು. ಆ ಕುಲದೇವ್ರನ್ನ ಮರೆತುಬಿಟ್ರು ಅಂದರೆ ಕುಲನೇ ಖಂಡಿತವಾಗಿ ನಾಶ ಆಗೋದಕ್ಕೂ ಸಹ ಚಾನ್ಸಸ್ ಇದೆ. ಯಾಕೆ ಅಂತ ಅಂದರೆ ಆ ಕುಲ ನನ್ನನ್ನು ಕುಲದೇವರಾಗಿರೋ ನನ್ನನ್ನು ಬಿಟ್ಟು ಇವರು ಬೇರೆ 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 ರೀತಿ ಹೋಗ್ತಾ ಇದ್ದಾರೆ ಅಂತ ಕುಲದೇವ್ರಿಗೆ ತುಂಬಾ ಆಕ್ರೋಶ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಯಾವಾಗಲೂ ಕುಲದೇವ್ರಿಗೆ ಏನು ಮಾಡಬೇಕು, ಗುರುವೇ ಶರಣಂ. ವೀಕ್ಷಕರೇ, ನಾನಾ ರೀತಿಯ ಕಷ್ಟಗಳು, ನಾನಾ ರೀತಿಯ ಒಂದಷ್ಟು ಬಾಧೆಗಳು ಎಲ್ಲರನ್ನೂ ಸಹ ಕಾಡ್ತಾ ಇರುತ್ತೆ. ಇಂತಹ ಸಮಸ್ಯೆಗಳಾಗಿರ್ಬೋದು, ಇಂತಹ ಕಷ್ಟಗಳಾಗಿರ್ಬೋದು, ಇವೆಲ್ಲದಕ್ಕೂ ಸಹ ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಸಹ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ತೀನಿ. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತ, ಇನ್ನು ಇವತ್ತು ನಾವು ಪ್ರತಿ ಬಾರಿಯೂ ಸಹ ಗುರುರಾಯರ ಬಗ್ಗೆ ಮಾತಾಡದೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸಲ್ಲ. ಖಂಡಿತವಾಗಿ ಗುರುರಾಯರ ಬಗ್ಗೆ ಒಂದು ವಿಚಾರ ಅಂತ ಅಂದರೆ, ನಾವು ಯಾವುದೇ ಫೋಟೋವನ್ನು ನೋಡೋದಾಗಿರ್ಬೋದು ಅಥವಾ ಮಂತ್ರಾಲಯದಲ್ಲಿ ನೋಡೋದಾಗಿರ್ಬೋದು, ಎಲ್ಲ ಕಡೆಯೂ ಸಹ ಗುರುರಾಯರ ಜೊತೆ ಕೃಷ್ಣ ಇದ್ದೇ ಇರ್ತಾರೆ. ಕೃಷ್ಣರ ಮಹತ್ವ ಮತ್ತೆ ಗುರುರಾಯರ ಮತ್ತೆ ಕೃಷ್ಣರ ಬಾಂಧವ್ಯ ಎಷ್ಟು ಗಟ್ಟಿಯಾಗಿದೆ. ಯಾಕೆ ನೋಡಿ, ಕೃಷ್ಣನ ಯಾಕೆ ಅವರು ಒಪ್ಕೊಂಡಿದ್ದಾರೆ, ತುಂಬಾ ಅದು ಮುದ್ದತೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ರೇ ಅಯೋಧ್ಯೆಯಲ್ಲೇ ಶ್ರೀರಾಮಚಂದ್ರಮೂರ್ತಿಯಿಂದನೇ ಬಂದಂಥ ಭಗವಂತ ಗುರುರಾಯರು, ಆ ವಂಶದಲ್ಲಿ ಸೇರಿದವರು ಅಂತಲೂ ಸಹ ಹೇಳ್ಬಿಡ್ಬೋದು. ಕಾರಣ ಏನು ಅಂತಂದರೆ ರಾಮದೇವ್ರ ಮೇಲೆ ಅಷ್ಟೊಂದು ಪಂಚಪ್ರಾಣ ರಾಮರ ಭಕ್ತ ಗುರುರಾಯರು. ಹಾಗಾಗಿ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಅವರು ಇದರಲ್ಲೂ ಸಹ ನೋಡಿದ್ರೆ ಆತ್ಮದಲ್ಲೂ ಸಹ ಇಟ್ಕೊಂಡಿದ್ದಾರೆ, ಮನಸ್ಸಲ್ಲಿ ಭಗವಂತ ಶ್ರೀರಾಮಚಂದ್ರ ಮೂರ್ತಿ ಇದ್ದಾರೆ. ಕಾರಣ ಏನು ಅಂತಂದರೆ ಕೃಷ್ಣನೂ ಸಹ ಕೈಲಿಟ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಬೃಂದಾವನ ಪ್ರವೇಶ ಮಾಡುವಾಗನೂ ಸಹ ರಾಘವೇಂದ್ರ ಸ್ವಾಮಿನ ಕೈ ಹಿಡ್ಕೊಂಡು ಬೃಂದಾವನದಲ್ಲಿ ಕರ್ಕೊಂಡೋಗಿದ್ದು ಸಹ ಶ್ರೀಕೃಷ್ಣ ಪರಮಾತ್ಮನೇ. ಉಡುಪಿ ಶ್ರೀಕೃಷ್ಣ ಪರಮಾತ್ಮನೇ ಅವರ ಪ್ರತ್ಯಕ್ಷ ದೇವ. ಯಾಕೆ ಅಂತ ಅಂದರೆ ಕೃತಾಯುಗದಲ್ಲಿ ನಾರಾಯಣನ ಪೂಜೆ ಮಾಡಿದಂಥ ಭಗವಂತ ಕೃಷ್ಣ ಪರಮಾತ್ಮನೇ ಅವ್ರ ಕೈಯಲ್ಲಿ ಇರೋದು ಸಹ. ಹಾಗಾಗಿ ಆ ಕೃಷ್ಣನ ಪೂಜೆ ಮಾಡ್ತಾ 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 ಆ ಕೃಷ್ಣನ ಅವರು ಕರಿತಾನೇ, ಅವ್ರು ಕರೆಯೋದೇ ಇಲ್ವಂತೆ ಕೃಷ್ಣನ. ಆದ್ರೇನು ಕೃಷ್ಣ ಓಡಿ ಬಂದು ಅವ್ರ ಕೈಯಲ್ಲಿ ನಿಲ್ತಾ ಇದ್ರಂತೆ. ನೋಡಿ, ಮೂಲರಾಮರನ್ನ ಪೂಜೆ ಮಾಡ್ತಾ ಇರುವಾಗಲೂ ಸಹ ನಮ್ಮ ಗುರುರಾಯರು ಪೂಜೆ ಮಾಡುವಾಗ, ರಾಘವೇಂದ್ರ ಸ್ವಾಮಿಯವರು ಪೂಜೆ ಮಾಡುವಾಗ ಆ ಸ್ಟೆಪ್ಪಲ್ಲಿ 3 ಸ್ಟೆಪ್ಪಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರೋಂಥ ಟೈಮಲ್ಲಿ ಆ ಮೂಲರಾಮರೇ ಡ್ಯಾನ್ಸ್ ಆಡ್ತಾ ಇದ್ರಂತೆ. ಸ್ವಾಮಿ ಹಂಗೇನೆ ಅವ್ರನ್ನ ನೋಡಿ, ಮೂಲರಾಮರು ಪೂಜೆ ಮಾಡೋ ಅಂಥ ಫೋಟೋನ ನೀವು ನೋಡಿ ರಾಯರನ್ನ, ಅವ್ರ ಕಣ್ಣು ಒಂಥರ ಶಿವ ಧ್ಯಾನದಲ್ಲಿ ಶ್ರೀರಾಮಚಂದ್ರಮೂರ್ತಿನ ಧ್ಯಾನ ಮಾಡುವಾಗ ಅರ್ಧ ಕಣ್ಣಲ್ಲಿ ಹೆಂಗಿರ್ತಾರೋ ಅದೇ ರೀತಿ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಆ ಪೂಜೆ ಮಾಡ್ತಾ ಇರ್ತಾರೆ. ಅಭಿಷೇಕ ಮಾಡ್ತಾ ಇರುವಾಗ ರಾಮರಿಗೆ ಆ ಅರ್ಧ ಕಣ್ಣಲ್ಲಿ ಅಭಿಷೇಕ ಮಾಡ್ತಾ ಇರುವಾಗ ಶ್ರೀರಾಮಚಂದ್ರಮೂರ್ತಿ 3 ರಾಮದೇವರು ಇದ್ದಾರಲ್ಲಿ, ವಿಜಯರಾಮರು, ದಿಗ್ವಿಜಯರಾಮರು, ಜಯರಾಮರು. ಆ 3 ಡ್ಯಾನ್ಸ್ ಆಡ್ತಾ ಇದ್ರಂತೆ, ನಾಟ್ಯ ಆಡ್ತಾ ಇದ್ರಂತೆ. ಅಷ್ಟು ರಾಯರ ಹತ್ರ ಎಲ್ಲ ದೇವರೂ ಸಹ ಅಷ್ಟೊಂದು ಈಸಿಯಾಗಿ ಬರ್ತಾ ಇದ್ರಂತೆ. ಯಾಕೆ? ಅಷ್ಟು ಶ್ರೇಷ್ಠವಾದವರು ಗುರುರಾಯರು, ಅಷ್ಟು ಶ್ರೇಷ್ಠತೆಯಿಂದ ಇದ್ದವರು, ಸತ್ಯ ಧರ್ಮದಿಂದ ಆಚರಣೆ ಮಾಡಿದವರು. ಅದಕ್ಕೋಸ್ಕರನೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೋಡಿ, ಆ ಮಂತ್ರಗಳಿಗೆ ಅರ್ಥನೇ ಅಷ್ಟು. ಆ ಮಂತ್ರದಲ್ಲೇ ಅವರು ಎಲ್ಲರೂ ಬಂದು ಅಷ್ಟು ಡ್ಯಾನ್ಸ್ ಆಡೋರಂತೆ. ಕೃಷ್ಣ ಅಂತೂ ಹೋಗಿ ನೋಡಿ, ಕರೆಕ್ಟಾಗಿ ಉಡುಪಿಲಿ ಹೋದರೆ ನೀವು ನೋಡ್ಬೋದು, ಕೃಷ್ಣರನ್ನ ಕಿಂಡಿಲೇ ನೋಡಿಬಿಟ್ಟು ಈ ಕಡೆ ಡೋರಲ್ಲಿ ತಿರುಗಿ ಈ ಕಡೆ ನೋಡಿದ್ರೆ ಸಾಕು ರಾಘವೇಂದ್ರ ಸ್ವಾಮಿ ಮಠ ಕಾಣಿಸುತ್ತೆ. ಕಾರಣ ಏನು ಅಂತಂದರೆ ಅವ್ರಿಗೂ ರಾಯರಿಗೂ ಕೃಷ್ಣರಿಗೂ ಇರೋಂಥ ಬಂಧ. ಅದಕ್ಕೋಸ್ಕರನೇ ಕೃಷ್ಣ ಯಾವಾಗ ನೋಡಿದ್ರೇನು ರಾಘವೇಂದ್ರ ಸ್ವಾಮಿ ಕೈಲೇ ಇದ್ದೇ ಇರ್ತಾರೆ. ಕಾರಣ ಮಗು ಥರ ಯಶೋಧ ಕೈಲೇ ಕೃಷ್ಣ ಎಷ್ಟು ಪ್ರೀತಿಯಿಂದ ಇದ್ರೋ ಅದೇ ರೀತಿ ಯಶೋಧ ಕೈಲೇ ಇರೋ ಥರನೇ ರಾಘವೇಂದ್ರ ಸ್ವಾಮಿ ಕೈಯಲ್ಲೂ ಸಹ ಗುರುರಾಯರಿದ್ದಾರೆ. ನೋಡಿ, ಯಾವಾಗಲೂ ಆ ಕೃಷ್ಣನ ನಾಮಸ್ಮರಣೆ ಇತ್ತು ಅಂದರೆ ಸಾಕು, ಎಲ್ಲನೂ ಸಕ್ಸಸ್ಸೇ. ಆ ರೀತಿ ಆ ಮೂಲರಾಮನ ಪೂಜೆ ಮಾಡೋದಾಗಲಿ, ಆ ಶ್ರೀರಾಮಚಂದ್ರ
ಚಂದ್ರನ ಪ್ರಾರ್ಥನೆ ಮಾಡೋದಾಗಲಿ ಯಾವಾಗಲೂ ಮಾಡ್ತಾ ಮಾಡ್ತಾ ಆ ಭಗವಂತ ಒಲಿತಾನೇ ಇದ್ದಾನೆ ಅಂತ ಅಂದರೆ ಆ ಗುರುರಾಯರ ಅನುಗ್ರಹ. ಆ ಗುರುರಾಯರ ಅನುಗ್ರಹ ಎಷ್ಟು ಅಂದರೆ ಅಪಾರ, ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವತಾರ ಮಹಾಪುರುಷ, ಅವರ ಅವತಾರ ಮಹಾಪುರುಷ ಯಾವಾಗ ಕೃತಾಯುಗದಿಂದಲೇ ಬಂದಿದ್ದಾರೋ ಅದೇ ರೀತಿ ವೈಕುಂಠದಲ್ಲೇ ನಾರಾಯಣನ ಪೂಜೆ ಮಾಡಿಬಿಟ್ಟಿದ್ದಾರೆ. ಆ ಪೂಜೆ ಮಾಡಿದ್ದು ಈ ಕಲಿಯುಗವರೆಗೂ ಅವ್ರ ಜೊತೆಲೇ ಇರಬೇಕು, ಶ್ರೇಷ್ಠವಾಗಿ ಸಾಕ್ಷಾತ್ಕಾರವಾಗಿ ನಾನು ಅವ್ರ ಜೊತೆಯಲ್ಲಿ ಇದ್ದೇ ಪ್ರಪಂಚನ ಕಾಪಾಡಬೇಕು ಅಂತ ರಾಯರ ಜೊತೆಲಿ ರಾಮರು ಇದ್ದಾರೆ, ರಾಯರ ಜೊತೆಲಿ ಶ್ರೀಕೃಷ್ಣ ಪರಮಾತ್ಮನೂ ಇದ್ದಾರೆ, ರಾಯರ ಜೊತೆಲಿ ಮಾಂಚಾಲಮ್ಮನೂ ಇದ್ದಾರೆ, ರಾಯರ ಜೊತೆಲಿ ವಾದೀಂದ್ರ ತೀರ್ಥರು ಇದ್ದಾರೆ, ರಾಯರ ಜೊತೆಲಿ ಸುಧೀಂದ್ರ ಸ್ವಾಮಿನೂ ಇದ್ದಾರೆ, ರಾಯರ ಜೊತೆಲೇ ಎಲ್ಲ ಗುರುಗಳು ಇದ್ದಾರೆ. ನವಬೃಂದಾವನದಲ್ಲಿ ಇರೋಂಥ ಗುರುಗಳು ಎಲ್ಲರೂ ಇದ್ದಾರೆ ನೋಡಿ. ಕೃಷ್ಣ ಹಂಪೆಲಿ ಮಾಡಿದಂಥ ತ್ಯಾಗ ಒಂದೊಂದಲ್ಲ ಎರಡೆರಡಲ್ಲ ನಮ್ಮ ವ್ಯಾಸರಾಯರು. ಕೃಷ್ಣದೇವರಾಯರಿಗೇ ಗುರುವಾಗಿದ್ದರಂತೆ ವ್ಯಾಸರಾಯ ತೀರ್ಥರು. ಈ ಕಲಿಯುಗದಲ್ಲಿ ವ್ಯಾಸರಾಯ ತೀರ್ಥರಾಗಲಿ ರಾಘವೇಂದ್ರ ಸ್ವಾಮಿ ಆಗಲಿ ಮಾಡಿದ್ದಂಥ ತ್ಯಾಗಗಳು ಒಂದಲ್ಲ ಎರಡಲ್ಲ, ನಾನಾ ವಿಷಯಗಳಿದೆ. ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ. ಗುರುವೇ ಶರಣಂ. ವೀಕ್ಷಕರೇ, ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ ಯಾವುದೋ ಸಾಮಾನ್ಯವಾದಂತಹ ನಂಬರ್ ಅಂತೂ ಅಲ್ಲ. ಖಂಡಿತವಾಗಿ ನಿಮಗಿರುವಂತಹ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ನಂಬರ್. ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ನಿಮಗೆ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಅಂದರೆ ಯಾಕೆ ತಾನೇ ಕರೆ ಮಾಡಬಾರ್ದು? ಒಂದು ಸರಿ ಕರೆ ಮಾಡಿ ನಿಮಗಿರುವಂತಹ ಸಮಸ್ಯೆಗಳನ್ನು ಹಂಚ್ಕೊಳ್ಳಿ, ಅದಕ್ಕೆ ಪರಿಹಾರವನ್ನು ಸಹ ಪಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಾಗಿರ್ಬೋದು. 9743554266 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ಗುರುಮಾತಾ, ಇನ್ನು ರಾಯರ ಕೈಯಲ್ಲಿ ಕೃಷ್ಣ ಯಾಕಿದ್ದಾರೆ ಅಂತ ತಿಳಿಸ್ಕೊಡ್ರಿ. ಅದೇ ರೀತಿಯಾಗಿ ಗೋಮಾತಾ ಸಹ ರಾಯರ ಹಿಂಬದಿಯಲ್ಲೇ ಪ್ರತಿ ಬಾರಿಯೂ ಕಾಣಿಸ್ಕೊಳ್ತೀವಿ. ಏನು ಬೃಂದಾವನದ ಹಿಂದೆ ಗೋಮಾತಾ, ಇವೆಲ್ಲವೂ ಸಹ ರಾಯರಿಗೆ ಒಂದು ರೀತಿ ಅಚ್ಚುಮೆಚ್ಚಿನ ವಿಷಯ ಅಂತಾನೆ ಹೇಳ್ಬೋದು. ಪ್ರತಿ ಬಾರಿಯೂ ಸಹ ಕಣ್ಣೆದುರು ಕಟ್ಟದಂಗೆ ಇರುತ್ತೆ. ಅಂದ್ರೆ ರಾಯರು ಅಂದ ತಕ್ಷಣ ನಮ್ಗೆ ಮೊದಲಿಗೆ ನೆನಪು ಬರೋದೇ ಕೃಷ್ಣ, ಗೋಮಾತಾ, ಬೃಂದಾವನ, ತುಳಸಿ ಪ್ರತಿ ಬಾರಿಯೂ ಸಹ ಕಾಣಿಸುವಂಥದ್ದು. ಗೋಮಾತಾ ಯಾಕೆ ಅಷ್ಟು ವಿಶೇಷತೆಯನ್ನ ಪಡ್ಕೊಂಡಿದೆ? ಖಂಡಿತ ನೋಡಿ, ಅದರಲ್ಲೇ ಮಂತ್ರದಲ್ಲೇ ಇದೆ ನೋಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಾಮಧೇನು ಅಂತ ಬಂದ್ಬಿಡ್ತು ನೋಡಿದ್ರ. ಹಾಗಾಗಿ ಆ ಕಾಮಧೇನು ಬೃಂದಾವನ ಆಗಿದ್ದಂಥ ರಾಘವೇಂದ್ರ ಸ್ವಾಮಿ ಬೃಂದಾವನ ಆಗೋದಕ್ಕೆ ಮುಂಚೆ ಆದಮೇಲೆ ಅವರಿಗೆ ಬಂದು ಬೃಂದಾವನ ಫುಲ್ಲು ಎಲ್ಲನೂ ಕಂಪ್ಲೀಟ್ ಆಗಿರಲಿಲ್ಲ. ಅಂಥ ಸಮಯದಲ್ಲಿ ಭಗವಂತನಿಗೆ ಬಂದು ಆ ರಾಘವೇಂದ್ರ ಸ್ವಾಮಿ ಇದ್ದಂಥ ಸ್ಥಳದಲ್ಲಿ, ಬೃಂದಾವನ ಆಗಿದ್ದಂಥ ಸ್ಥಳದಲ್ಲಿ ಒಂದು ಕಾಮಧೇನು ಬಂದು ಹಾಲು ಕರೆದ್ಬಿಟ್ಟು, ತನ್ನಷ್ಟಕ್ಕೆ ತಾನೇ ಹಾಲು ಕರೆದ್ಬಿಟ್ಟು ಹೋಗ್ತಾ ಇತ್ತಂತೆ. ದಿನನಿತ್ಯ ಪ್ರದಕ್ಷಿಣೆ ಮಾಡಿಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇದೇ ರೀತಿ ಮಾಡ್ತಾ 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 ಇರೋದಕ್ಕೇ ಆ ಭಗವಂತನಿಗೆ ಅದೇ ರೀತಿ ಕಾಮಧೇನು ಅಂತ ಅಂದ್ರೇ, ಇವಾಗ ನೋಡಿ ನಾವೊಂದು ಗೋಪೂಜೆ ಮಾಡಿದ್ರೇ ನಮ್ಮ ಕರ್ಮ ಎಲ್ಲ ಪಾಪ ಎಲ್ಲ ದೂರ ಆಗುತ್ತೆ ಅಂತಾರೆ. ಅದೇ ರೀತಿ ದೋಷಗಳು ಸಹ ದೂರ ಆಗುತ್ತೆ. ಯಾವಾಗಲೂ ಗೋಹತ್ಯೆ ಮಾಡಬಾರ್ದು. ಗೋಹತ್ಯೆ ಮಾಡಿದವರು ಈ ಥರ ಪೂಜೆಗಳನ್ನ ಖಂಡಿತ ಮಾಡಲೇಬೇಕು. ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ತಪ್ಪುಗಳು ಮಾಡಿ ಹೋಗಿ ಮಂತ್ರಾಲಯದಲ್ಲಿ ಪೂಜೆಗಳು ಸಹ ಮಾಡಿದ್ದಾರೆ. ನಾನು ಹೆಸರೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಎಲ್ಲ ಮತ ಮಕ್ಕಳು ಇದ್ದಾರೆ, ಅದರಲ್ಲಿ ಮತ ಮಕ್ಕಳು ಮಿಕ್ಸ್ ಆಗಿದ್ದಾರೆ. ಆದರೆ ನಾನು ಯಾರು ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟನೂ ಪಡಲ್ಲ. ಅದಾಗಿ ರಾಘವೇಂದ್ರ ಸ್ವಾಮಿ ಗೊತ್ತಾದರೆ ಸಾಕು, ರಾಘವೇಂದ್ರ ಸ್ವಾಮಿ ಅವ್ರಿಗೆ ಮೋಕ್ಷ ಕೊಟ್ಟರೆ ಸಾಕು, ಅಷ್ಟೇ ನನ್ನ ಆಸೆ. ಅದೇ ರೀತಿ ಮೇಲೆ ತಪ್ಪು ಮಾಡಿದವ್ರನ್ನ ಮಾಡಿದ್ದಾರೆ ಅಂತ ಹೇಳಬಾರ್ದು. ಅದನ್ನು ಶಿಕ್ಷೆ ಕೊಡೋಕ್ಕಾಗಲಿ, ತಪ್ಪು ನಾವು ಕ್ಷಮಿಸೋಕ್ಕಾಗಲಿ ನಮ್ಗೆ ಅರ್ಹತೆ ಭಗವಂತ ನಮಗೆ ಕೊಟ್ಟಿಲ್ಲ. ಒಂದು ಭಗವಂತ ಕ್ಷಮಿಸ್ಬೇಕಾಗಲಿ ಭಗವಂತನೇ ಕ್ಷಮಿಸ್ಬೇಕು, ಅವರನ್ನು ಸರಿಪಡಿಸ್ಬೇಕಾಗಲಿ ಭಗವಂತನೇ ಸರಿಪಡಿಸ್ಬೇಕು. ಹಾಗಾಗಿ ಆ ಗೋಪೂಜೆ ಅನ್ನೋಂಥದ್ದೇನು ನಮ್ಮ ಪಾರಂಪರೆ ಪಾಪ, ನಮ್ಮ ಪಾರಂಪರೆಯಿಂದ ಬಂದಂಥ ಶಾಪ. ಆ ಗೋಪೂಜೆಗೆ ಮಾಡೋ ಅಂಥ ಸಮಯದಲ್ಲಿ ಆ ಕಾಮಧೇನುಗೆ ಮಾಡೋ ಅಂಥ ಸಮಯದಲ್ಲಿ ನಮ್ಮ ಇಡೀ ಯಾವ ಜನ್ಮ ನಾವು ತಾಳಿ ಬಂದಿದ್ದೀವೋ ಈ ಜನ್ಮವರೆಗೂ ಆ ಎಲ್ಲ ಪಾಪನೂ ಪರಿಹಾರ ಆಗುತ್ತೆ ಅನ್ನೋಂಥದ್ದು ಸಹ ಇದೆ. ಗುರುವೇ ಶರಣಂ. ಗುರುಮಾತಾ, ಇನ್ನು ಇವತ್ತು ಬುಧವಾರ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ. ಅವೆಲ್ಲ ರೀತಿಯ ಒಂದಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಹೋದ್ರಿ. ಇನ್ನು ಕುಲದೇವರ ಆರಾಧನೆ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ರಿ. ಈ ಪ್ರಶ್ನೆ ನಿಜವಾಗ್ಲೂ ನಮ್ಮ ಸುತ್ತಮುತ್ತಲಿನ ಬಂದಂತಹ ಒಂದಷ್ಟು ಪ್ರಶ್ನೆಗಳೇ ಆಗಿತ್ತು. ಯಾಕೆಂದ್ರೆ ಕುಲದೇವರ ಆರಾಧನೆ ಅಂತ ಬಂದಾಗ ಪ್ರತಿ ಬಾರಿಯೂ ಸಹ ಸಾಕಷ್ಟು ವಿಚಾರಗಳು ಬರುತ್ತೆ. ಅಂದ್ರೆ ಇಂತಹ ದೇವರನ್ನೇ ಆರಾಧನೆ ಮಾಡಬೇಕು, ಯಾಕೆ ಈ ದೇವರನ್ನೇ ಆರಾಧನೆ ಮಾಡಬೇಕು, ಅದರಲ್ಲೂ ಸಹ ಗಂಡು ದೇವರು ಮತ್ತು ಹೆಣ್ಣು ದೇವರು
ಬರುವಂತಹ 2 ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ಅದರಲ್ಲೂ ಗಂಡು ದೇವರಿಗೆ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾರೆ? ಖಂಡಿತ ನೋಡಿ, ಯಾಕೆ ಗಂಡು ದೇವರಿಗೆ ಪ್ರಾಮುಖ್ಯತೆ ಅಂತಂದರೆ, ಒಂದು ಮನೆಯಲ್ಲಿ ಗಂಡಸಿಲ್ಲ ಅಂತಂದರೆ, ಆ ಗಂಡಸಿಲ್ಲ ಅಂತಂದ್ರೇ ಬರೀ ಹೆಣ್ಮಕ್ಳೇ ಇದ್ದಾರೆ ಅಂತಂದರೆ ಅವ್ರಿಗೆ ಒಂದು ಧೈರ್ಯ ಆಗಲಿ, ಸ್ಥೈರ್ಯ ಆಗಲಿ, ವೀರ ಆಗಲಿ, ವಿಜಯ ಆಗಲಿ ತುಂಬೋದಕ್ಕೆ ಯಾರೂ ಇರೋದಿಲ್ಲ. ತನ್ನಷ್ಟಕ್ಕೆ ತಾನೇ ಏನು ಬೇಕಾದರೂ ಸಾಧಿಸ್ಬೋದು. ಆದ್ರೂ ಒಂದು ಗಂಡು ಬಲ ಅಂತ ಅಂದರೆ ಒಂದು ಹುಲಿ ಬಲ ಇದ್ದ ಹಾಗೆ. ಆ ಕಾಡಿಗೆ ಹುಲಿ ಹೆಂಗೆ ರಾಜನೋ ಆ ರೀತಿ ಆ ರಾಜನಾಗಿರೋರು ಕುಂಟನೋ ಕುರುಡನೋ ಒಂದು ಮೂಲೆಯಲ್ಲಿ ಇದ್ರೇ ಸಾಕು. ಆ ಗಂಡು ಅನ್ನೋದು ಮನೇಲಿ ಇದ್ರೇ ಆ ಮನೆಗೆ ವಂಶವೃಕ್ಷ ಅಂತ ಹೇಳ್ತಾರೆ. ಹಾಗಾಗಿ ಏಕೆ ಹೆಣ್ಮಕ್ಳು ವಂಶವೃಕ್ಷ ಅಲ್ವೇ? ಖಂಡಿತ ಹೆಣ್ಮಕ್ಳಿದ್ರೇ ವಂಶವೃಕ್ಷ, ಇಲ್ಲ ಅಂತ ಹೇಳಲಿಲ್ಲ. ಆದ್ರೂ ಸಹ ಗಂಡು ದೇವರಿಗೆ ಯಾಕೆ ಅದು ಪ್ರತಿಫಲ ಜಾಸ್ತಿ ಆಗುತ್ತೆ, ಪೂಜಿಸಬೇಕು, ಪ್ರತಿಮೆ ಯಾಕೆ ಅವ್ರಿಗೆ ಜಾಸ್ತಿ ಕೊಡ್ತಾರೆ ಅಂತ ಅಂದರೆ, ಆ ಗಂಡಿಂದನೇ ಸಂತಾನ ಉತ್ಪತ್ತಿ ಪ್ರಪಂಚಕ್ಕೆ ಜಾಸ್ತಿ ಇರೋ ಅಂಥದ್ದು. ಹಾಗಾಗಿ ಆ ಗಂಡಿಂದನೇ ಬರೋ ಅಂಥದ್ದು. ನೋಡಿ, ಇವಾಗ ಪಿತೃದೇವರುಗಳಿದ್ರು, ನಮ್ಮ ತಾತ ಇದ್ದರು, ನಮ್ಮ ಅಜ್ಜಿ ಇದ್ರು ಅಂತ ನಾವು ಹೇಳಲ್ಲ. ತಾತ ಇದ್ದರು, ತಾತನಿಂದನೇ ಸ್ಟಾರ್ಟ್ ಆಗಿದ್ದು. ನಮ್ಮ ತಾತ ಅಜ್ಜಿಯಿಂದ ಬಂದರು ನಮ್ಮಪ್ಪ, ನಮ್ಮಪ್ಪನಿಂದ ಬಂದರು ನಾನು, ನಮ್ಮಣ್ಣನಿಂದ ನನ್ನ ಮಕ್ಕಳು, ಈ ಥರ ಹೇಳ್ತೀವಲ್ವೇ. ಹಾಗಾಗಿ ಆ ತಾತನಿಂದ ಬಂದಿದ್ದಂಥದ್ದು, ಪೂರ್ವೀಕದಿಂದನೂ ಬಂದಿದ್ದಂಥದ್ದು, ನಮ್ಮ ತಾತ ತಂದೆಯಿಂದ ಬಂದಿದ್ದಂಥದ್ದು ಈಗಲೂ ಸಹ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಯಾವಾಗ್ಲೂ ತಂದೆ ಹೆಸರೇ ನೋಡಿ, ಮಕ್ಕಳು ಹುಟ್ಟಿದ್ರೂ ಸಹ ಅಮ್ಮನ ಹೆಸರು ಹಾಕ್ಕೊಳ್ಳಲ್ಲ ಅಲ್ವೇ. ಇವಾಗ ನಾನು ಇದ್ದೀನಿ ಅಂತಂದರೆ ನನ್ನ ಮಗಳಿಗೆ ನನ್ನ ಹೆಸ್ರಕ್ಕೆ ಹಾಕೋಕ್ಕಾಗಲ್ಲ. ನಮ್ಮ ಯಜಮಾನ್ರ ಹೆಸರೇ ಹಾಕಬೇಕು ನನ್ನ ಮಗಳಿಗೆ, ನನ್ನ ಮಗನಿಗೂ ಸರಿ. ಕಾರಣ ಏನು ಅಂತಂದರೆ, ನನ್ನ ಮಗನ ಹೆಸ್ರು ಹಾಕ್ಬಿಟ್ಟು ತಂದೆ ಹೆಸ್ರು ಹಾಕುವಾಗ ಇವ್ರ ಮಗ ಅಂತ ಹೇಳ್ತಾರೆ. ಈ ಅಮ್ಮನ ಮಗಳು, ಈ ಅಮ್ಮನ ಮಗ ಅಂತ ಯಾರೂ ಹೇಳಲ್ಲ. ಹಾಗಾಗಿ ತಂದೆಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಕುಲದೇವರು ಗಂಡಾಗಿದ್ದವ್ರಿಗೂ ಅಷ್ಟೇ ಪ್ರಾಮುಖ್ಯತೆ. ಕಾರಣ ಏನು ಅಂತಂದರೆ, ಆ ಗಂಡಿನ ವಂಶದಲ್ಲಿ ಬರೋ ಅಂಥ ವಂಶಕ್ಕೇ ಆ ಗಂಡಿಗೆ ಬಂದು ಕುಲದೇವರು ಅಂತ ಹೇಳೋ ಅಂಥದ್ದು. ಯಾಕೆ ಹೆಣ್ಣು ದೇವರಿಗೆ ಪ್ರಾಮುಖ್ಯತೆ ಇಲ್ವಾ? ಖಂಡಿತ ಇದೆ, ಇಲ್ಲ ಅಂತ ಅಲ್ಲ. ಆ ಹೆಣ್ಣಾಗಿರೋ ಅಂಥ ದೇವರು ಮಹಾಲಕ್ಷ್ಮಿ, ಮನೆಗೆ ಮಹಾಲಕ್ಷ್ಮಿ ಥರ. ಆ ಹೆಣ್ಣಿಗೂ ಸಹ ಬೆಲೆ ಇದೆ. ಆ ಗಂಡಾಗಲಿ ಹೆಣ್ಣಾಗಲಿ ಫಸ್ಟು ಕೂಡ ಅಂಥ ಮರ್ಯಾದೆ ಆ ಗಂಡು ದೇವರಿಗೇ ಕೊಡಬೇಕು. ಯಾಕೆ ಅಂತಂದರೆ, ಇವಾಗ ನೋಡಿ, ಲಕ್ಷ್ಮೀ ನರಸಿಂಹ ಅಂತ ಹೇಳ್ತೀವಿ ನಾವು. ಆ ಲಕ್ಷ್ಮೀ ನರಸಿಂಹ ಅಂತಂದರೆ ಲಕ್ಷ್ಮಿ ಹೆಸರು ತಾನೇ ಫಸ್ಟ್ ಬಂತು, ನರಸಿಂಹ ಅನ್ನೋದು ಆಮೇಲೆ ತಾನೇ ಬರುತ್ತೆ ಅನ್ನೋಂಥ ಕ್ವಶನ್ ಖಂಡಿತ ಬರುತ್ತೆ. ಯಾಕೆ ಅಂತಂದರೆ, ನರಸಿಂಹ ಅನ್ನೋಂಥದ್ದು ಅಲ್ವ, ಲಕ್ಷ್ಮಿಗೆ ಆಮೇಲೆ ತಾನೇ ನರಸಿಂಹ ಅಂತ ಬರುತ್ತೆ. ಅಲ್ಲೂ ನೋಡಿ ಗಂಡೆಸರೇ ಬರುತ್ತಲ್ವಾ. ಹೆಸರು ಹೇಳ್ಬೋದೇ ವಿನಃ ಗಂಡೆಸರು ತಾನೇ ಬಂದು ನಿಲ್ಲುತ್ತೆ. ಆ ಲಕ್ಷ್ಮೀಪತಿ ಯಾರು? ನರಸಿಂಹ. ಅದಕ್ಕೋಸ್ಕರನೇ ಹೇಳೋದು, ಗಂಡಾಗಿರೋ ಅಂಥ ಕುಲದೇವ್ರಿಗೆ ಖಂಡಿತ ಫಸ್ಟು ಪೂಜೆ ನಡಿಬೇಕು. ಆಮೇಲೆ ಅಲ್ಲಿ ದೇವಿಯರು ಒಂದೊಂದು ಕುಲದೇವ್ರುಗಳು 3 ಹೆಣ್ಣೆಸರಿರುತ್ತೆ, ಒಂದೇ ಒಂದು ಗಂಡೆಸರಿರುತ್ತೆ. ನಾನು ಅರ್ಚನೆ ಮಾಡುವಾಗ ಏನಿದು ಇಷ್ಟೊಂದು ಹೆಸರು ಹೇಳ್ತಿದ್ದೀರಲ್ಲ ಅಂತ ಸಹ ಕೇಳಿದ್ದೀನಿ ನಾನು. ಕಾರಣ ಏನು ಅಂತಂದರೆ, ಅವ್ರು ಹೇಳ್ತಾರೆ, ಅಮ್ಮ ನಮ್ಮ ಕುಲದಿಂದ ಮಾಡ್ಕೊಬಂದ್ಬಿಟ್ಟಿದ್ದಾರಮ್ಮ ಅಂತ. ಅದಕ್ಕೆ ಹೇಳೋದು, ಯಾರಾಗಿದ್ರೇನೋ ಅಲ್ಲಿ ಯಾವ ದೇವರು ಫಸ್ಟು ಪ್ರಾಮುಖ್ಯನೋ ಆ ದೇವ್ರ ಹೆಸರಲ್ಲಿ ಖಂಡಿತ ಮಾಡಬೇಕು. ಹೆಣ್ಣ ಗಂಡ ಅನ್ನೋದು ಮುಖ್ಯನೇ ಅಲ್ಲ. ಮನೆ ದೇವ್ರಿಗೆ, ಕುಲದೇವ್ರಿಗೆ ಫಸ್ಟು ಪೂಜೆ ಮಾಡಬೇಕಾಗಿರೋದು. ಆದರೆ ಆಗಿನ ಕಾಲದಿಂದನೂ ಮಾಡ್ಕೊಂಡು ಬರ್ತಾ ಇರೋ ಅಂಥದ್ದು ಒಂದು ವಿಶೇಷತೆ ಏನು ಅಂದರೆ, ಫಸ್ಟು ಗಂಡು ದೇವ್ರಿಗೇ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅದೇನೇ ಸತ್ಯ ಅನ್ನೋಂಥದ್ದು. ಗುರುವೇ ಶರಣಂ. ಗುರುಮಾತಾ, ಇನ್ನು ಇವತ್ತು ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಇವತ್ತು ಬುಧವಾರ ಆಗಿರೋದ್ರಿಂದ ಭೂಮಾದೇವಿ ಆರಾಧನೆ ಆಗಿರ್ಬೋದು, ಪಾಂಡುರಂಗ ಸ್ವಾಮಿಯ ಆರಾಧನೆ ಆಗಿರ್ಬೋದು, ಇನ್ನು ಮಂತ್ರಾಲಯದಲ್ಲಿರುವಂತಹ ಗುರುರಾಯರ ಆರಾಧನೆ ವಿಚಾರ, ಅದ್ರ ಜೊತೆಗೆ ಕೃಷ್ಣ ಮತ್ತು ಅವರ ಬಾಂಧವ್ಯದ ಬಗ್ಗೆ ತಿಳಿಸ್ಕೊಟ್ರಿ. ಇದೆಲ್ಲವನ್ನು ಸಹ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ವಾ ಯಾವೆಲ್ಲ ರೀತಿಯಲ್ಲಿ ನಾವು ದೇವರ ಆರಾಧನೆ ಮಾಡಬೇಕು, ಬುಧವಾರ ಯಾವ ದೇವರ ಆರಾಧನೆಯ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ಕುಲದೇವರ ವಿಚಾರಕ್ಕೆ ಬಂದರೆ ಯಾಕೆ ನಾವು ಪ್ರತ್ಯೇಕವಾಗಿ ಒಂದು ದೇವರ ಆರಾಧನೆಯನ್ನು ಮಾಡ್ತೀವಿ, ಇರುವಂತಹ ಬೇರೆ ದೇವರ ಆರಾಧನೆಯನ್ನು ನಾವು ಯಾಕೆ ಮಾಡಲ್ಲ, ಇವೆಲ್ಲವನ್ನು ಸಹ ಇವತ್ತು ತಿಳಿಸ್ಕೊಟ್ರು. ಮತ್ತೆ ನಾಳೆ 8 ಗಂಟೆಯಿಂದ 9 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. पूज्याय राघवेन्द्राय सत्यधर्मरताय च